ಓಂ ಶ್ರೀ ಗುರುಭ್ಯೋ ನಮಃ. ಗಂಗಣಪತಯೇ ನಮಃ. ದ್ರಾಂ ದತ್ತಾತ್ರೇಯಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ವೀಕ್ಷಕರೇ ನೋಡಿ, ನಮ್ಮ ಜೀವನ ಅಂತಂದ್ರೆ ಅನೇಕ ಸಂಕಟಗಳಿಂದ ಕೂಡಿರುತ್ತೆ. ಅನೇಕ ರೋಗ ರುಜಿನಗಳು ನಮ್ಮನ್ನು ಕಾಡ್ತಾ ಇರುತ್ತೆ. ಪ್ರತಿನಿತ್ಯ ದುಃಖಗಳು ನಮ್ಮನ್ನು ಸುತ್ತುವರಿತಾ ಇರುತ್ತೆ. ಹಾಗಾದ್ರೆ ಈ ಎಲ್ಲ ಸಂಕಟಗಳನ್ನ ಪಾರಾಗುವಂತಹ ಉಪಾಯ ಯಾವುದು? ಅನೇಕ ಉಪಾಯವನ್ನ ಮಾಡಿದ್ರೂ ಕೂಡ ಈ ಎಲ್ಲ ಸಂಕಟಗಳು ನಮ್ಮಿಂದ ದೂರ ಆಗ್ತಾ ಇಲ್ಲ. ಅನೇಕ ಪ್ರಕಾರದ ನೋಡಿ ದುಸ್ವಪ್ನಗಳು ನಮ್ಮನ್ನು ಕಾಡ್ತಾ ಇವೆ. ಮನಸ್ಸಿನಲ್ಲಿ ಭಯ ನಮ್ಮನ್ನು ಕಾಡ್ತಾ ಇದೆ. ಯಾವಾಗಲೂ ಕೆಟ್ಟ ವಿಚಾರಗಳು ಮನಸ್ಸಿನಲ್ಲಿ ತುಂಬಿಕೊಂಡಿದೆ. ಸೊ ಇದೆಲ್ಲವನ್ನ ನಾವು ಪರಿಹಾರ ಮಾಡ್ಕೊಳ್ಬೇಕು ಅಂತಂದ್ರೆ ಶ್ರೀಮದ್ ಭಾಗವತದ ಗಜೇಂದ್ರ ಮೋಕ್ಷ ಪ್ರಸಂಗವನ್ನು ನಾವು ಕೇಳ್ಕೋಬೇಕು. ಆ ಕಥೆಯನ್ನ ಕೇಳಿದಾಗ ನಮ್ಮ ಎಲ್ಲ ಸಂಕಟಗಳು, ನಮ್ಮ ಎಲ್ಲ ತೊಂದರೆಗಳು ದೂರಾಗಿ ಮನಸ್ಸಿಗೆ ಸಂಪೂರ್ಣವಾದಂತಹ ನೆಮ್ಮದಿ ಸಿಗಲಿಕ್ಕೆ ಸಾಧ್ಯತೆ ಇದೆ. ಸೊ ಹಾಗಾಗಿ ಇವತ್ತಿನ ದಿವಸ ಈ ಗಜೇಂದ್ರ ಮೋಕ್ಷ ಅಂತಂದ್ರೇನು, ವೇದವ್ಯಾಸರು ನಮಗೆ ಯಾವ ರೀತಿಯಾಗಿ ಹೇಳಿಕೊಟ್ಟಿದ್ದಾರೆ, ಇದನ್ನು ನಾವು ಶ್ರೀಮದ್ ಭಾಗವತದಲ್ಲಿ ಇರುವಂತೆ ನಾವು ಖಂಡಿತವಾಗಿ ನೋಡ್ತೇವೆ. ಇದು ಅಷ್ಟಮ ಸ್ಕಂದದಲ್ಲಿ 2ನೇ ಅಧ್ಯಾಯದಲ್ಲಿ ನಮಗೆ ಹೇಳಿಕೊಟ್ಟಿದ್ದಾರೆ. ತಮಗೆಲ್ಲರಿಗೂ ಹಾರ್ದಿಕವಾದಂತಹ ಸ್ವಾಗತ. ವೀಕ್ಷಕರೇ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನೋಡಿ, 2ನೇ ಅಧ್ಯಾಯದಲ್ಲಿ ಶುಕ ಮಹರ್ಷಿಗಳು ನಮಗೆ ತಿಳಿಸ್ಕೊಡ್ತಾರೆ. ಆಸೀದ್ ಗಿರಿವರೋ ರಾಜನ ಸ್ತ್ರಿಕೂಟ ಇತಿ ವಿಶ್ರುತಃ ಕ್ಷೀರೋದೇನ ವ್ರತಃ ಶ್ರೀಮಾನ್ ಯೋಜನಾ ಯುತಮುಚ್ಛ್ರಿತಃ. ನೋಡಿ, ತ್ರಿಕೂಟ ಅನ್ನೋ ಪರ್ವತದಲ್ಲಿ, ಆ ತ್ರಿಕೂಟ ಪರ್ವತದ ವರ್ಣನೆಯನ್ನು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಆ ಪರ್ವತ ಯಾವ ರೀತಿಯಾಗಿದೆ, ಅಲ್ಲಿರುವಂಥ ಗಿಡ ಮರಗಳು, ಇದೆಲ್ಲವನ್ನ ವರ್ಣನೆ ಮಾಡ್ತಾ ಮಾಡ್ತಾ ಶುಕ ಮಹರ್ಷಿಗಳು ಹೇಳ್ತಾರೆ, ಆ ಪರ್ವತದ ತಪ್ಪಲ ಪ್ರದೇಶದಲ್ಲಿ, ಅಂದರೆ ಆ ಪರ್ವತದ ಪ್ರದೇಶದಲ್ಲಿ ಒಂದು ದೊಡ್ಡದಾಗಿರುವಂಥ ಆನೆಗಳ ಸಮೂಹ ಇತ್ತು. ಆ ಆನೆಗಳಿಗೆ ಒಬ್ಬ ರಾಜನಿದ್ದ, ಗಜರಾಜ ಅಂತ ನಾವು ಹೇಳ್ತೀವಿ, ಗಜೇಂದ್ರ. ಪ್ರತಿನಿತ್ಯ ಬಹಳ ಸಂತೋಷದಿಂದ ಆ ಅರಣ್ಯ ಪ್ರದೇಶದಲ್ಲಿ ಸಂಪೂರ್ಣವಾಗಿ ತನ್ನ ಹಿಂಡಿನೊಂದಿಗೆ ವಿಹಾರವನ್ನು ಮಾಡ್ತಾ ಇದ್ದ. ಇದು ಬಹಳ ನಮ್ಮ ಜೀವನಕ್ಕೆ ಹತ್ತಿರವಾದಂತಹ ಪ್ರಸಂಗ ಇದು. ಅದೇ ರೀತಿಯಾಗಲೂ ಕೂಡ ನಾವು ಬಹಳ ಸಂತೋಷವಾಗಿದ್ದರೆ ನಮಗೆ ಯಾವುದರ ಪರಿವೇ ಕೂಡ ಇಲ್ಲ ನಮಗೆ. ಅದೇ ರೀತಿಯಾಗಿ ನಮ್ಮ ಸಂಪೂರ್ಣ ಪರಿವಾರದೊಂದಿಗೆ ನಾವು ಸಂತೋಷವಾಗಿರ್ತೇವೆ. ಸಂಕಟ ಬಂದಾಗ ಮಾತ್ರ ನಮಗೆ ಖಂಡಿತವಾಗಿ ಗೊತ್ತಾಗುತ್ತೆ. ಈ ರೀತಿಯಾಗಿ ಆ ಗಜೇಂದ್ರ ಆ ಇಡೀ ಪರ್ವತ ಪ್ರದೇಶದಲ್ಲಿ ಅತ್ಯಂತ ಸಂತೋಷದಿಂದ ವಿಹಾರವನ್ನು ಮಾಡ್ತಾ ಇದ್ದ. ಬಹಳ ಬಿಸಿಲಿನ ಪ್ರದೇಶ ಇತ್ತು, ಬಿಸಿಲಿನ ಸಮಯ ಇತ್ತು ಅಂತ ಹೇಳ್ತಾನೆ. ನೋಡಿ, ಹಾಗಾಗಿ ಆ ಗಜರಾಜ ಬಹಳ ವ್ಯಾಕುಲನಾಗಿದ್ದ. ಬಿಸಿಲಿನ ಪ್ರಭಾವದಿಂದ ವಿಪರೀತವಾದಂತಹ ಬಾಯಾರಿಕೆ ಗಜೇಂದ್ರನಿಗೆ ಆಗಿತ್ತು. ಹಾಗಾಗಿ ತನ್ನ ಸಂಪೂರ್ಣ ಸಮೂಹದೊಂದಿಗೆ ಗಜೇಂದ್ರ ಅಲ್ಲೇ ಇರುವಂಥ ಒಂದು ಸರೋವರದಲ್ಲಿ ನೀರನ್ನು ಕುಡಿಲಿಕ್ಕೆ ಗಜೇಂದ್ರ ಹೋಗ್ತಾನೆ. ಅಲ್ಲಿ ಯಥೇಚ್ಛವಾಗಿ ನೀರನ್ನು ಕುಡಿತಾನೆ. ಮತ್ತು ಬಿಸಿಲಿನ ಪ್ರಭಾವ ಇರೋದರಿಂದ ಆ ಸರೋವರದಲ್ಲಿ ಎಷ್ಟೋ ಹೊತ್ತಿನವರೆಗೆ ಸ್ನಾನಾದಿಗಳನ್ನು ಮಾಡಿ ತನ್ನ ದಣಿವನ್ನು ಆರಿಸ್ಕೊಳ್ತಾನೆ. ಅಷ್ಟೇ ಅಲ್ಲ, ಅತ್ಯಂತ ಮೋಹಪರವಶನಾಗಿ ಗಜೇಂದ್ರ ತನ್ನ ಜೊತೆ ಇರುವಂಥ ಅನೇಕ ಪ್ರಕಾರದ ಹೆಣ್ಣಾನೆಗಳಿರಬಹುದು ಅಥವಾ ಮರಿ ಆನೆಗಳೊಂದಿಗೆ ಆ ಸರೋವರದಲ್ಲಿ ವಿಹರಿಸ್ತಾ ಇರ್ತಾನೆ. ಅಂತಂದರೆ ನೀರಿನೊಂದಿಗೆ ಆಟವನ್ನಾಡ್ತಾ ಕಾಲವನ್ನು ಕಳೀತಾ ಇದ್ದಾನೆ ಗಜೇಂದ್ರ. ಆದರೆ ಆ ಗಜೇಂದ್ರನಿಗೆ ಮುಂದೆ ತನಗೊಂದು ಸಂಕಟ ಬರ್ತಾ ಇದೆ ಅಂತ ಅನ್ನೋದನ್ನು ಮರೆತು ಬಿಟ್ಟಿದ್ದಾನೆ. ಹಾಗಾಗಿ ಯಾವುದರ ಪರಿವೆ ಇಲ್ಲದೆ ಅತ್ಯಂತ ಸಂತೋಷದಿಂದ ಅಲ್ಲಿ ಕಾಲವನ್ನು ಕಳೀತಾ ಇದ್ದಾನೆ. ಇದೇ ರೀತಿಯಾಗಿ ನಮ್ಮ ಜೀವನ. ನೋಡಿ, ಈ ರೀತಿಯಾಗಿ ಗಜೇಂದ್ರ ಅತ್ಯಂತ ಸಂತೋಷದಲ್ಲಿದ್ದಾಗ ಆ ಸರೋವರದಲ್ಲಿರುವಂಥ ಒಂದು ಬಲಿಷ್ಠವಾದಂಥ ಆನೆ ಆ ಗಜೇಂದ್ರನ ಕಾಲನ್ನು ಹಿಡ್ಕೊಂಡು ಬಿಡುತ್ತೆ. ಇದೇ ರೀತಿಯಾಗಿ ಜೀವನ. ನಾವು ಸಂಪೂರ್ಣವಾಗಿ ಸಂತೋಷದ ಭರದಲ್ಲಿ ಮೈ ಮರೆತು ಬಿಟ್ಟಿರ್ತೇವೆ. ಆವಾಗ ಯಾವುದೋ ಒಂದು ರೀತಿಯ ಸಂಕಟ ಅಂತ ಅನ್ನೋದು ನಮ್ಮನ್ನು ಬಂದು ಹಿಡಿದುಕೊಂಡು ಬಿಡುತ್ತೆ. ಆಗ ಗೊತ್ತಾಗುತ್ತೆ ನಮಗೆ ಜೀವನ ಅಂತಂದರೆ ಏನು ಅಂತ ಅನ್ನೋದು. ಗಜೇಂದ್ರ ಮೊದಲಿಗೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾನೆ, ತನ್ನ ಬಲವನ್ನು ಉಪಯೋಗಿಸ್ತಾನೆ. ಆ ಮೊಸಳೆಯಿಂದ ರಕ್ಷಣೆಯನ್ನು ಆಗಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾನೆ. ಅಷ್ಟೇ ಅಲ್ಲ, ಅವನ ಜೊತೆಗಿರುವಂಥ ಆ ಹೆಣ್ಣಾನೆಗಳು, ಮರಿ ಆನೆಗಳು ಎಲ್ಲವೂ ಸೇರಿಬಿಟ್ಟು ಗಜೇಂದ್ರನನ್ನು ಬಿಡಿಸಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತವೆ. ಆದರೆ ಯಾವುದೇ ಪ್ರಯತ್ನ ಮಾಡಿದರೂ ಕೂಡ ಗಜೇಂದ್ರ ಆ ಮೊಸಳೆಯ ಹಿಡಿತದಿಂದ ಪಾರಾಗಲಿಕ್ಕೆ ಸಾಧ್ಯತೆ ಆಗೋದಿಲ್ಲ. ನೋಡಿ, ಜೀವನದಲ್ಲೂ ಹೀಗೆ ನಮ್ಮ ಬಂಧು ಮಿತ್ರರಿರಬಹುದು, ಹೆಂಡತಿ ಮಕ್ಕಳು ಇರಬಹುದು, ಒಂದು ಹಂತದವರೆಗೆ
ನಮ್ಮನ್ನು ಈ ಸಂಕಟದಿಂದ ಪಾರಾಗಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಅದರ ನಂತರ ಅವರು ಕೂಡ ನಮ್ಮಿಂದ ದೂರವಾಗಿಬಿಡ್ತಾರೆ. ಅದೇ ರೀತಿಯಾಗಿ ಈ ಎಲ್ಲ ಆ ಹಿಂಡಿನಲ್ಲಿರುವಂಥ ಆನೆಗಳು ಸಾಕಷ್ಟು ಪ್ರಯತ್ನವನ್ನು ಮಾಡಿ ದೂರ ಉಳ್ಕೊಂಡು ಬಿಡುತ್ತೆ. ಕೇವಲ ಶೋಕ ಮಾಡೋದು ಮಾತ್ರ ಅವಕ್ಕೆ ಗೊತ್ತಾಗುತ್ತೆ. ಸೊ ಇಂಥ ಪ್ರಸಂಗದಲ್ಲಿ ಕೊನೆಗೆ ಗಜೇಂದ್ರ ಗೊತ್ತಾಗ್ಬಿಡುತ್ತೆ, ಇನ್ನು ನಾನು ಈ ಕಷ್ಟದಿಂದ ಪಾರಾಗೋದು ಬಹುತೇಕ ಸಾಧ್ಯವಾಗದೇ ಇರುವಂಥ ವಿಷಯ ಅಂತ ಹೇಳಿಬಿಟ್ಟು ಕೊನೆಯ ಉಪಾಯವಾಗಿ ಇನ್ನು ಈ ಸಂಕಟದಿಂದ ಪಾರು ಮಾಡುವವರು ಯಾರು ಅಂತಂದರೆ ಕೇವಲ ಆ ಭಗವಂತ ಮಾತ್ರ ನನಗೆ ಈ ಸಂಕಟದಿಂದ ಪಾರಾಗಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿಬಿಟ್ಟು ಗಜೇಂದ್ರ ಹೇಳ್ತಾರೆ ನೋಡಿ. ತಥೋ ಗಜೇಂದ್ರಸ್ಯ ಮನೋಬಲೌಜಸಾಂ ಕಾಲೇನ ದೀರ್ಘೇಣ ಮಹಾನಭೂದ್ವ್ಯಯ. ಎಷ್ಟೇ ಪ್ರಯತ್ನವನ್ನು ಮಾಡ್ತಾರೆ ಗಜೇಂದ್ರ, ಆದರೆ ಮನೋಬಲೌಜಸಾಂ ಗಜೇಂದ್ರ ಕಾಲೇನ ದೀರ್ಘೇಣ ಮಹಾನಭೂದ್ವ್ಯಯ. ಆ ಗಜೇಂದ್ರನ ಮನೋಬಲ ಕುಸಿತಾ ಇದೆ. ಅಷ್ಟೇ ರೀತಿಯಾಗಿ ನಾವು ಎಷ್ಟೇ ಸಂಘರ್ಷವನ್ನು ಮಾಡ್ತಾ ಇದ್ದೇವೆ, ಆದರೆ ಅಲ್ಲಿ ನಮ್ಮ ಮನೋಬಲ ಕುಸಿತು ಅಂತಂದರೆ ನಮ್ಮ ಸೋಲು ಖಂಡಿತ ಅಂತನ್ನೋದು ಗೊತ್ತಾಗುತ್ತೆ. ಯಾವಾಗ ಗಜೇಂದ್ರನ ಮನೋಬಲ ಕುಸಿತೋ ಮೊಸಳೆಯ ಬಲ ಹೆಚ್ಚಾಯಿತು. ಯಾಕೆಂದರೆ ಮೊಸಳೆಗೆ ಸ್ಥಾನಬಲ ಜಾಸ್ತಿ ಸಿಕ್ಕಿದೆ ಅಂತಂದರೆ ಅದು ನೀರಿನಲ್ಲೇ ಇರುವಂಥ ಪ್ರಾಣಿ ಇರೋದರಿಂದ ಅದಕ್ಕೆ ಬಲವಾದಂಥ ಹಿಡಿತ ಜಾಸ್ತಿ. ಅದರಲ್ಲೂ ಕೂಡ ಗಜೇಂದ್ರನ ಮನೋಬಲ ಯಾವಾಗ ಕುಸಿತೋ ಮೊಸಳೆಯ ಹಿಡಿತ ಹೆಚ್ಚಾಯಿತು. ಆ ಮೊಸಳೆ ನಿಧಾನವಾಗಿ ಗಜೇಂದ್ರನನ್ನು ನೀರಿನಲ್ಲಿ ಎಳೆಯಲಿಕ್ಕೆ ಪ್ರಾರಂಭವಾಯಿತು. ಇನ್ನೇನು ಗಜೇಂದ್ರನಿಗೆ ದಿಕ್ಕು ಕಾಣ್ತಾ ಇಲ್ಲ, ಇನ್ನು ಸಾವು ಖಚಿತ ಅಂಥೇಳಿ ಗೊತ್ತಾಯಿತು. ಆಗ ಗಜೇಂದ್ರನಿಗೆ ಒಂದೇ ಉಪಾಯ ಗೊತ್ತಾಯಿತು, ಅದು ಕೇವಲ ನನ್ನ ಸಂರಕ್ಷಣೆ ಮಾಡುವವನು ಭಗವಂತ ಮಾತ್ರ ಅಂತನ್ನೋದು ಮನದಟ್ಟಾಯಿತು. ಹಾಗಾಗಿ ಗಜೇಂದ್ರ ಎಲ್ಲ ಪ್ರಯತ್ನವನ್ನು ಬಿಟ್ಟು ಬಿಡ್ತಾನೆ. ಪ್ರಯತ್ನವನ್ನು ಬಿಟ್ಟು ಕೇವಲ ಭಗವಂತನಿಗೆ ಶರಣ ಹೋಗ್ತಾನೆ. ಆಗ ಗಜೇಂದ್ರ ಸ್ತೋತ್ರ ಅಂತ ಹೇಳ್ತೇವೆ ನಾವು. ಅದಕ್ಕೆ ಭಗವಂತನಿಗೆ ವಿನಮ್ರನಾಗಿ ಸ್ತೋತ್ರವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಭಗವಂತನಿಗೆ ಹೇಳ್ತಾನೆ, ಭಗವಂತ ಓಂ ನಮೋ ಭಗವತೆ ತಸ್ಮೈ ಯತೇತಚ್ಚಿದಾತ್ಮಕಂ ಪುರುಷಾಯಾದಿ ಬೀಜಾಯ ಪರೇಶಾಯಾಭಿಧೀಮಹಿ. ಭಗವಂತ ನನ್ನ ಪ್ರಯತ್ನ ಎಲ್ಲ ಮುಗಿದು ಹೋಯಿತು, ನಾನಿನ್ನು ಮೃತ್ಯುವಿಗೆ ಹತ್ತಿರ ಆಗ್ತಾ ಇದ್ದೇನೆ. ನಾನು ಎಷ್ಟೇ ಪ್ರಯತ್ನವನ್ನು ಮಾಡಿದ್ರೂ ಕೂಡ ಈ ಸಂಕಟಗಳು ನನ್ನನ್ನು ಬಿಡ್ತಾ ಇಲ್ಲ. ನನ್ನ ಬಂಧು ಮಿತ್ರರು ಪ್ರಯತ್ನವನ್ನು ಮಾಡಿದ್ರು, ಆದರೂ ಕೂಡ ನಾನು ಉದ್ಧಾರ ಆಗ್ತಾ ಇಲ್ಲ. ಈಗ ಕೇವಲ ನಾನು ಉದ್ಧಾರ ಆಗಬೇಕು ಅಂತಂದರೆ ಅದು ಕೇವಲ ನಿನ್ನಿಂದ ಮಾತ್ರ ಸಾಧ್ಯ ಅಂತ ಹೇಳಿಬಿಟ್ಟು ಸುಮಾರು 29 ಶ್ಲೋಕದಲ್ಲಿ ಭಗವಂತನಿಗೆ ಅತ್ಯಂತ ವಿನಮ್ರನಾಗಿ, ಅದೇ ರೀತಿಯಾಗಿ ನಾವು ಕೂಡ ತಿಳ್ಕೊಳ್ಳಿ, ಎಷ್ಟೇ ಸಂಕಟಗಳಿದ್ದರೂ ಕೂಡ ಆ ಭಗವಂತನಿಗೆ ಸಂಪೂರ್ಣ ಶರಣಾಗತರಾಗಿ, ಸಂಪೂರ್ಣವಾಗಿ ನಮ್ಮ ದೇಹ ಬಲ ಬೇಡ, ಇಲ್ಲಿ ಮನಸ್ಸು ಬೇಡ, ಕೇವಲ ಶರಣಾಗತಿಯಿಂದ ಮಾತ್ರ ಆ ಭಗವಂತನಿಗೆ ಶರಣು ಹೋದಲ್ಲಿ ಮಾತ್ರ ಆ ಭಗವಂತ ನಮ್ಮನ್ನು ಖಂಡಿತವಾಗಿಯೂ ರಕ್ಷಣೆ ಮಾಡ್ತಾನೆ. ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಅದರಂತೆ ಗಜೇಂದ್ರ ಎಲ್ಲವನ್ನ ಬಿಟ್ಟ, ತನ್ನ ಶರೀರ ಬಲದ ಅಹಂಕಾರವನ್ನು ಬಿಟ್ಟ. ಯಾಕೆಂದರೆ ಇಷ್ಟೊತ್ತಿನವರೆಗೆ ಅವನ ಶರೀರ ಬಲದ ಅಹಂಕಾರ ಇತ್ತು. ನಾನು ಬಹಳ ಬಲಿಷ್ಠನಾಗಿದ್ದೇನೆ, ನಾನು ಈ ಸಂಕಟದಿಂದ ಪಾರಾಗಲಿಕ್ಕೆ ಸಾಧ್ಯತೆ ಇದೆ, ನನ್ನ ಬಲದ ಮೇಲೆ ನಾನು ಹೊರಗೆ ಬರಲಿಕ್ಕೆ ಸಾಧ್ಯತೆ ಇದೆ, ಅಥವಾ ನನ್ನ ಜೊತೆಗಾರರು ನನ್ನನ್ನು ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಈಗ ಅದೆಲ್ಲವೂ ಮರೆತೋಯ್ತು. ಯಾಕೆಂದರೆ ಇದ್ಯಾವುದು ಉಪಯೋಗ ಆಗಲಿಲ್ಲ. ಸೊ ಕೊನೆಗೆ ಭಗವಂತನಿಗೆ ಶರಣಾಗತನಾಗ್ತಾನೆ. ಅನೇಕ ಪ್ರಕಾರವಾಗಿ ಭಗವಂತನಿಗೆ ಸ್ತೋತ್ರವನ್ನು ಮಾಡ್ತಾನೆ. ಭಗವಂತ ಕೇವಲ ಭಕ್ತಿ ಮಾತ್ರದಿಂದ ಸಂತುಷ್ಟನಾಗ್ತಾನೆ ಅಂತ ಹೇಳುತ್ತೆ ಶ್ರೀಮದ್ ಭಾಗವತ. ಆತನ ಸಂಕಟವನ್ನು ನೋಡಿಕೊಂಡು ಸ್ವತಃ ಭಗವಂತ ಅಲ್ಲಿ ಪ್ರಾದುರ್ಭಾವವನ್ನು ಹೊಂದುತ್ತಾನೆ. ಅಂದರೆ ಭಗವಂತ ಪ್ರತ್ಯಕ್ಷನಾಗ್ತಾನೆ. ಭಗವಂತ ಪ್ರತ್ಯಕ್ಷನಾದಾಗ ಭಗವಂತನಿಗೆ ಏನಾದರೂ ಕೊಡಬೇಕಲ್ರಿ, ನಮಸ್ಕಾರವನ್ನು ಮಾಡ್ತಾನೆ ಗಜೇಂದ್ರ. ಸೊ ಅಲ್ಲೇ ಒಂದು ತಾವರೆ ಹೂ ಅಂತಂದರೆ ಕಮಲದ ಹೂ ಇತ್ತು, ಅದನ್ನು ತನ್ನ ಸೊಂಡಲಿನಿಂದ ತೆಗೆದುಬಿಟ್ಟು ಆ ಭಗವಂತನಿಗೆ ಅರ್ಪಣೆಯನ್ನು ಮಾಡ್ತಾನೆ. ಭಗವಂತ ಇದನ್ನು ಮಾತ್ರ ಹೇಳ್ತಾನೆ, ನೀವು ಮನಸ್ಸಿನಿಂದ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯ ಪ್ರಯಚ್ಛತಿ. ಭಕ್ತಿಯಿಂದ ನನಗೇನನ್ನಾದರೂ ಕೊಡ್ರಿ, ಪತ್ರ ಇರಬಹುದು, ಪುಷ್ಪ ಇರಬಹುದು, ಫಲ ಇರಬಹುದು, ಅಥವಾ ನೀರಿರಬಹುದು, ಅದನ್ನೇ ಭಕ್ತಿಯಿಂದ ನನಗೆ ಸಮರ್ಪಣೆಯನ್ನು ಮಾಡಿಬಿಡಿ ಸಾಕು, ಅಷ್ಟಕ್ಕೆ ನಾನು ಸಂತುಷ್ಟನಾಗ್ತೇನೆ. ನನಗೇನು ನಿಮ್ಮ ಅಪಾರ ಸಂಪತ್ತು ಬೇಡ, ನಿಮ್ಮ ವೈಭವ ಬೇಡ, ನಿಮ್ಮ ಬೂಟಾಟಿಕೆ ಬೇಡ, ಯಾವುದು ಬೇಡ. ಭಕ್ತಿಯಿಂದ ನನಗೇನು ಸಮರ್ಪಣೆಯನ್ನು ಮಾಡ್ತಿರೋ
ಅಷ್ಟೇ ಸಾಕು. ಭಗವಂತ ಅಷ್ಟಕ್ಕೆ ಸಂತುಷ್ಟನಾಗ್ತಾನೆ. ಕೇವಲ ಆ ಒಂದು ಪುಷ್ಪದಿಂದ ಭಗವಂತ ಸಂತುಷ್ಟನಾಗ್ತಾನೆ. ತನ್ನ ಚಕ್ರವನ್ನು ಉಪಯೋಗಿಸಿ ಭಗವಂತ ಆ ಮೊಸಳೆಯಿಂದ ಆ ಗಜೇಂದ್ರನನ್ನು ಬಿಡುಗಡೆಯನ್ನು ಮಾಡ್ತಾನೆ. ಹಾಗಾಗಿ ಇಲ್ಲಿ ಗಜೇಂದ್ರ ಮೋಕ್ಷವನ್ನು ಹೊಂದುತ್ತಾನೆ. ಅಂತಂದರೆ ನಮ್ಮ ಜೀವನದ ಎಲ್ಲ ಸಂಕಷ್ಟಗಳನ್ನು ಭಗವಂತ ಖಂಡಿತವಾಗಿಯೂ ಸಂಕಷ್ಟದಿಂದ ಪಾರು ಮಾಡ್ತಾನೆ ಅಂತನ್ನೋದು ಈ ಕಥೆಯ ಉದ್ದೇಶ. ಇದನ್ನು ನಾವು ಪ್ರತಿನಿತ್ಯ ಕೇಳಿದರೆ ಖಂಡಿತವಾಗಿಯೂ ನಮ್ಮ ಮೇಲೆ ಮುಂದೆ ಬರುವಂತಹ ಸಂಕಷ್ಟಗಳಿರ್ಬೋದು, ಈಗಿರುವಂಥ ಸಂಕಷ್ಟಗಳು ಭಗವಂತನ ಅನುಗ್ರಹದಿಂದ ದೂರ ಆಗುತ್ತವೆ. ನಾನು ಮುಂದಿನ ಭಾಗದಲ್ಲಿ ಈ ಗಜೇಂದ್ರ ಏನು ಸಂಸ್ಕೃತದಲ್ಲಿ ಗಜೇಂದ್ರ ಮೋಕ್ಷ ಸ್ತೋತ್ರವನ್ನು ಹೇಳಿದ್ನೋ ಆ ಸ್ತೋತ್ರವನ್ನು ಹೇಳ್ತೇನೆ. ಅದನ್ನು ಕೂಡ ಪಠನವನ್ನು ಮಾಡಿ. ಖಂಡಿತವಾಗಿ ಒಳ್ಳೆಯದಾಗುತ್ತೆ. ನಮಸ್ಕಾರ.